ಅಮ್ಮ ತಟ್ಟೆ ಹಾಕಿರ್ಲಾ? ಹಾ, ನೀಟಾಗಿ ಒರೆಸು. ಒಂಚೂರು ಧೂಳು ಇರಬಾರ್ದು, ನೀರು ಇರಬಾರ್ದು. ಒರ್ಸಿದೀನಮ್ಮ. ಇದನ್ನ ನೀನು 10 ಸಲ ಹೇಳಿದ್ಯಾ. ಒರ್ಸಿ ತಟ್ಟೆನ ಸೌದೋಗತ್ತೆ ಅಷ್ಟೇ. ಏನಾಗಲ್ಲ, ಒರೆಸು ಪ್ರಣಿ. ಅಂಜಲಿ, ಸೋಹಿನಿ, ದ್ಯಾಮವ್ವ, ತಿಂಡಿಗೆ ಬನ್ನಿ. ಅಕ್ಕ, ನಂಗೆ ಇವತ್ತು ತಿಂಡಿ ಅಂತ ಬೇಡ. ನಾನು ಹೊರಗಡೆ ಹೋಗ್ತಾ ಇದ್ದೀನಿ. ನನ್ನ ಬಾಯ್ ಫ್ರೆಂಡ್ ಸಿಗ್ತಾನೆ, ಅದಕ್ಕೆ. ಸುಮ್ಮನೆ ಇಲ್ಲಿ ತಿಂಡಿ ತಿಂದರೆ ಅವ್ನು ಬರೀ ಕಿರಿಕಿರಿ ಮಾಡ್ತಾನೆ. ಅಕ್ಕ, ನನಗೂ ಬೇಡ. ಇವತ್ತು ನನಗೆ ರಜಾ. ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡ್ಕೊಂಡ್ಬರ್ತೀನಿ. ಅಲ್ಲ, ತಿಂಡಿ ತಿನ್ನಲ್ಲ ಅಂತ ನೆನ್ನೆ ರಾತ್ರಿನೇ ಹೇಳಬೇಕಿತ್ತಲ್ವಾ? ಈಗ ಮಾಡಿಟ್ಟಿರೋದೆಲ್ಲ ವೇಸ್ಟ್ ಆಗಲ್ವಾ? ಓ ಅಕ್ಕ, ಇದು PG ಮನೆ ಅಲ್ಲ. ನಾವೆಂತ ದುಡ್ಡು ಕೊಡೋದಿಲ್ವಾ ನಿಮಗೆ? ಅಲ್ಲ, ಎಲ್ಲ ನಿಮಗೆ ಹೇಳಿಬಿಟ್ಟೆ ನಾವು ಡಿಸಿಷನ್ ತಗೋಬೇಕಾ? ನಾವು ದುಡ್ಡು ಕೊಟ್ಟು ಇಲ್ಲಿರೋದು ನೀವು ಕೊಡೋ ಒಂದೊಂದು ಸರ್ವಿಸ್ಗೂ ಅದಕ್ಕೂ ಒಂದೊಂದು ರೇಟ್ ಇದೆ. ಓ, ನಾವೇನು ಧರ್ಮಕ್ಕಿಲ್ಲ ಇಲ್ಲಿ. ನಾವು ಬೇಕಾದಾಗ ತಿಂತೇವೆ, ಇಲ್ಲಾಂದ್ರೆ ಬಿಡ್ತೇವೆ. ಅಲ್ಲ, ಅದೆಲ್ಲ ನಮ್ಮ ಇಷ್ಟ. ನೀವೆಂತ ಕೇಳುದು? ಅಲ್ಲ, ನಮ್ಗೇನು ಗೊತ್ತಿಲ್ಲ ಅಂತ ಅನ್ಕೊಂಡಿದ್ದೀರಾ? ನಾವು ಸುಮಾರು PGನ ನೋಡ್ಕೊಂಡೇ ಇಲ್ಲಿಗೆ ಬಂದಿರೋದು. ಅಕ್ಕ, ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಅಡುಗೆ ಎಲ್ಲ ವೇಸ್ಟ್ ಆಗತ್ತೆ ಅಂತ ಅಮ್ಮ ಹಂಗೆ ಹೇಳಿದ್ರು ಅಷ್ಟೇ. ಓ, ಅದಕ್ಕೆ ನಾನೆಂತ ಮಾಡ್ಲಿಕ್ಕಾಗ್ತದೆ? ನಿಮ್ಮನೆ ಊಟ ವೇಸ್ಟ್ ಆಗ್ತದೆ ಅಂತ ನಾನು ನನ್ನ ಲವರ್ ಜೊತೆ ಹೋಗಿ ತಿಂಡಿ ತಿನ್ನೋದು ಕ್ಯಾನ್ಸಲ್ ಮಾಡಬೇಕಾ? ಅಲ್ಲ, ಇದೆಲ್ಲ ಕೇಳಕ್ಕೆ ನಿಮ್ಮ ಅಮ್ಮ ಯಾರು? ನಾವು ಕೇಳಿದಾಗ ಕೊಡಬೇಕು, ಇಲ್ಲ ಅಂದರೆ ಬೇಡ. ಆರ್ಡ್ರ್ ಎಲ್ಲ ಮಾಡೋ ಹಾಗಿಲ್ಲ. ಇಲ್ಲಾಂದರೆ ಗೊತ್ತಲ್ಲ, ಅಗ್ರಿಮೆಂಟ್ ಇದೆ, ನೆನಪಿರಲಿ. ಅಂತ ಕಿರ್ಕಿರಿ ಮರೆ ಸರ್. ದೇವ್ರೆ ದೇವ್ರೆ, ಹೇಗೆಲ್ಲ ಮಾತಾಡಿ ಹೋಗ್ಬಿಟ್ರು. ಇವ್ರಿಗೆ ಹೋಲ್ಸಿದ್ರೆ ದ್ಯಾಮವ್ವನೇ ಪರವಾಗಿಲ್ಲ. ದ್ಯಾಮವ್ವ, ಹಾಯ್ ಗೈಸ್. ಯಾರು ನೀವು? ಜಾನಿಕಾ. ಸೋಹಿನಿ ಫ್ರೆಂಡಾ, ಅಂಜಲಿ ಫ್ರೆಂಡಾ? ನೋಡಿ, ಈ PGನಲ್ಲಿ ಹೆಸರು ಬರೆಸಿದವ್ರು ಮಾತ್ರ ಇರ್ಬೋದು. ಅವ್ರ ಫ್ರೆಂಡ್ಸ್ ಎಲ್ಲ ಇರೋ ಹಾಗಿಲ್ಲ. ಹೌದು, ನೀವು ಯಾವಾಗ ಬಂದ್ರಿ? ನಾವು ನೋಡ್ಲೇ ಇಲ್ವಲ್ಲ? ಅಯ್ಯೋ ಅಕ್ಕರ, ನಾನ್ರಿ ದ್ಯಾಮವ್ವ. ಏನಕ್ಕ ಇದು ಹೊಸ ಅವತಾರ? ಕಾರ್ಪೊರೇಟ್ ಫೀಲ್ಡ್ ಅಂದ್ರೆ ಹಂಗ ಅಲ್ಲನ ಪ್ರಾಣಿ. ನಾನು ಇದೇ ತರ ದಿನ ಹಳ್ಳಿಗೂ ಹೋಗತ್ತೆ ಹೋದ್ರ ನಾನು ಯಾರು ತಿರ್ಗಿ ನೋಡ್ತಾರೆ ಹೇಳು? ಅದಕ್ಕೆ ಇಲ್ಲೇ ಬ್ಯಾಂಗ್ಳೂರ್ ಹುಡುಗಿಯರ ಸ್ಟೈಲ್, ಅವ್ರ ಮಾತು, ಅವ್ರ ಲೈಫ್ ಸ್ಟೈಲ್ ಎಲ್ಲ ನೋಡಿ ನಾನು ಒಂಚೂರು ಅಪ್ಡೇಟ್ ಆಗೀನಿ. ಇನ್ಮೇಲಿಂದ ನಾನು ದ್ಯಾಮವ್ವ ಅಲ್ಲ, ಹೆಸರು ಚೇಂಜ್ ಮಾಡೇನಿ. ಐ ಆಮ್ ಜಾನಿಕಾ. ಹಲೋ, ಹಾಯ್ ಬೇಬ್. ಓ ವಾವ್, ದಟ್ಸ್ ಸೋ ಸ್ವೀಟ್. ಪ್ಲೀಸ್, ನಾನು ಅಲ್ಲೇ ಬರ್ತೀನಿ, ವೇಟ್ ಮಾಡು. ನನಗೋಸ್ಕರ ವೇಟ್ ಮಾಡು ಪ್ಲೀಸ್. ಹೇ, ಐ ಆಮ್ ಕಮಿಂಗ್. ಎಸ್, ಐ ಲವ್ ಯು, ಐ ಲವ್ ಯು. ಓಕೆ, ಬಾಯ್ ಬಾಯ್ ಗೈಸ್. ದೇವ್ರೆ ದೇವ್ರೆ, ಏನಾಗ್ತದೆ ಇಲ್ಲಿ? ಬಂದವರೆಲ್ಲ ಹೀಗೆ ಬದಲಾಗ್ತಾ ಹೋದ್ರೆ ನಂಗೆ ಯಾಕೋ ನಾನು ಈ PG ಶುರು ಮಾಡಿ ತಪ್ಪು ಮಾಡಿಬಿಟ್ಟೇನೋ ಅನಿಸ್ತದೆ. ನನಗಂತೂ ಸಿಟ್ಟೆ ಬಂದ್ಬಿಡ್ತು. ನಾನು ಡೈರೆಕ್ಟಾಗೇ ಹೇಳಿಬಿಟ್ಟೆ, ನೀನು ಅನ್ನಷ್ಟು ಚೆನ್ನಾಗಿರೋ ಹುಡುಗಿನ ನೋಡದೇ ಇರ್ಬೋದು, ಆದರೆ ಐ ಹ್ಯಾವ್ ಎ ಬಾಯ್ ಫ್ರೆಂಡ್ ಅಂತ. ಆಗ ಅವ್ನ ಮುಖ ನೋಡಬೇಕಾಗಿತ್ತು ಪಾಪ. ಯು ಆರ್ ಸೋ ಲಕ್ಕಿ. ಹೌದಾ? ಯಾವಾಗ? ಆದರೆ ಅಪ್ಪ ಅಮ್ಮ ಇಲ್ಲ, ಬರ್ಬೋದು. ನೀನು ಒಂದ್ಸಲ ಕೇಳಿದ್ರೆ ನಾನು ಬಂದ್ಬಿಡ್ತೀನಾ? ಒಂದ್ಸಲ ಕೇಳಬೇಕು, ಬೇಗ್ ಮಾಡಬೇಕು. ಅಯ್ಯೋ, ಅದಾ ಇಲ್ಲೊಬ್ರು ತಾತ ಬಿದ್ಬಿಟ್ರು. ಫೋಟೋನಾ? ಅಪ್ಪ, ಅಯ್ಯೋ ಅಪ್ಪ, ಅಯ್ಯೋ ಹೆಂಗಪ್ಪ ಬಿದ್ದೆ? ಹುಷಾರು ಹುಷಾರು. ಯಾರೋ ಎಣ್ಣೆ ಹಾಕ್ಬಿಟ್ಟಿದ್ರು ಕಣಪ್ಪ, ಗೊತ್ತಿಲ್ಲ, ಜಾರ್ ಬಿದ್ದುಬಿಟ್ಟೆ ಕಣೋ. ಅಯ್ಯೋ, ಜಾಸ್ತಿ ಪೆಟ್ಟಾಯ್ತಾ ಗಿರಿ? ಓ, ಇವಳು ಅಂಗಡಿಗೆ ಇವೆಲ್ಲ ಹೋಗ್ಬೇಕಾ? ಏನಮ್ಮ, ವಯಸ್ಸಾದೊಬ್ಬ ಹಿರಿಯರು ಇಲ್ಲಿ ಬಿದ್ದಿದ್ದಾರೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಜ್ಞಾನ ಇಲ್ವಾ ನಿನಗೆ? ಏನು ಏನು?
ಅಲ್ಲಮ್ಮ ನಮ್ಮಪ್ಪ ಕೆಳಗೆ ಬಿದ್ರು ಅವ್ರಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ವಾ? ಅಲ್ಲ ಸರ್, ನಿಮ್ಮ ಅಗ್ರಿಮೆಂಟಲ್ಲಿ ಏನಾದರೂ ಬರ್ದಿದ್ರಾ ಅವ್ರು ಬೀಳ್ತಾರೆ ಅವ್ರಿಗೆ ಸಹಾಯ ಮಾಡಿ ಅಂತ? ಅಲ್ಲ ಸರ್, ನಾವು ಪೀಚಿನಲ್ಲಿರೋದು, ಅದು ಬಿಟ್ಟಿಯಾಗಲ್ಲ. ಅಲ್ಲ, ನಿಮ್ಮ ಹೆಂಡತಿ ನೋಡಿದ್ರೆ ಊಟ ಬಿಡ್ಬಿಡಿ ಅಂತ ಹೇಳ್ತಾರೆ, ನೀವು ನೋಡಿದ್ರೆ ನಿಮ್ಮ ಮನೆ ಜನರು ಸೇವೆ ಮಾಡಿ ಅಂತ ಹೇಳ್ತೀರಾ. ಅಲ್ಲ, ನಾನು ಇಲ್ಲಿಗೆ ಬಂದಿರೋದು ನನ್ನನ್ನು ನೋಡ್ಕೊಳ್ಳೋದಕ್ಕೆ, ಆ್ಯಂಡ್ ಐ ಆಮ್ ಪೇಯಿಂಗ್ ಫಾರ್ ಇಟ್. ಮೈಂಡ್ ಇಟ್. ರೀ ರೀ ಅಲ್ಲ, ಮನುಷ್ಯತ್ವಕ್ಕೆ ಬೆಲೆನೇ ಇಲ್ವಾ? ಇವ್ರಿಗಂತ ಏನು ಪ್ರಯೋಜನ? ಇಂಥವ್ರನ್ನ ಇಟ್ಕೊಂಡು ಪಿ ಜಿ ನಡೆಸ್ತಾ ಇದ್ದಾಳಲ್ಲ, ಆ ಗಿರಿಗೆ ಅನ್ಬೇಕು. ಛೇ ಇದರಲ್ಲಿ ಅವಳದೇನು ತಪ್ಪಿಲ್ಲಪ್ಪ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೊಸದಾಗಿ ಈ ಪಿ ಜಿ ಓಪನ್ ಮಾಡಿದ್ಲು. ಆದರೆ ಪಿ ಜಿಗೆ ಬಂದ ಹೆಣ್ಣು ಮಕ್ಕಳು ಅವರ ಮನಸ್ಥಿತಿ ಹೇಗಿದೆ ಅಂತ ಅವಳಿಗೆ ಹೇಗಪ್ಪ ಗೊತ್ತಾಗಬೇಕು? ಅವಳಿಗೇನು ಅನ್ಬೇಡ ಕಣೋ. ಅಪ್ಪ ತುಂಬ ನೋತಾ ಇದೆಯಪ್ಪ. ಇರು, ಪೆನ್ ಬಾಂಬ್ ತರ್ತೀನಿ. ಪೆಟ್ ಮೇಲೆ ಪೆಟ್ ಬೀಳ್ತಾನೆ ಇದೆ ಯಾಕೋ. ಅಕ್ಕ ಇದೆಲ್ಲ ಬೇಡ, ಅಮ್ಮ ಬಂದ್ರೆ ಬೈತಾರೆ. ಎಂತದ ಪ್ರಾಣಿ ನೀನು. ಅಲ್ಲ, ಹುಡುಗಿಯಾಗಿ ನೀನು ಹೀಗೆಲ್ಲ ಹೇಳ್ತಿದ್ದೀಯ ಅಂದ್ರೆ ನಂಗೆ ನಂಬಲಿಕ್ಕೆ ಆಗೋದಿಲ್ಲ ಮರೇತಿ. ಪ್ರಾಣಿ, ನೀನು ಇದೆಲ್ಲ ಇವಾಗ ಮಾಡ್ಲಾರ್ದೆ ಇನ್ಯಾವಾಗ ಮಾಡ್ತಿ ಹೇಳು? ನನ್ನ ನೋಡು, ಇಷ್ಟು ದಿನ ಹಳ್ಳಾಗಿದ್ದೆ. ನನ್ನ ಹೆಸರನ್ನ ಯಾರಾದ್ರೂ ಕರೆದ್ರೂ ಚಂದ ಐತೋ ಇಲ್ಲೋ ಅಂತನೂ ಗೊತ್ತಿರಲಿಲ್ಲ. ಇವಾಗ ಡೇನಿಕಾ ಅಂತ ಯಾರಾದ್ರೂ ಕರೆದ್ರೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ? ಈ ಹುಡುಗಿರ್ಗುಂಟಲ್ಲ ಫ್ರೀಡಮ್ ಇರಬೇಕಾ? ನೀನು ಅಪ್ಪ ಅಮ್ಮ ಬೈತಾರೆ ಅಂತ ಸುಮ್ಮನಿದ್ರೆ ಸಾಯೋವರೆಗೂ ನೀನು ಹೀಗೆ ಇರ್ತೀಯ. ನೋಡ ಸುಮ್ಮನೆ ನಾನು ಇವತ್ತು ಹೇಗೆ ನಾವು ರೆಡಿ ಮಾಡ್ತೇವೆ ಅಂತ. ಹುಡುಗರೇನಾದ್ರೂ ನಿನ್ನ ನೋಡ್ತಾ ಇದ್ರೆ ಹಂಗ ಬಿದ್ದು ಹೋಗ್ಬಿಡ್ಬೇಕು. ನಮ್ಮನ್ನ ನಾವು ಕೂಲಾಗಿ ಪ್ರೆಸೆಂಟ್ ಮಾಡ್ಕೋಬೇಕು ಪ್ರಾಣಿ. ನೀನೇನಾದ್ರೂ ಇದೇ ಡ್ರೆಸ್ನಾಗ ಆಫೀಸ್ಗೆ ಅಥವಾ ಡಿಗ್ರಿ ಕಾಲೇಜ್ಗೆ ಹೋಗ್ತಾ ಇದ್ರೆ ನೀನನ್ನು ಹುಡುಗರು ಕನ್ಸಿಡರು ಮಾಡಲ್ಲ. ಓ, ಆಗೇನ್ ಮಾಡ್ತೀಯಾ? ನಿಮ್ಮ ಅಪ್ಪ ಅಮ್ಮ ತೋರಿಸಿದ ಅಂಡಿ ಪಿಕ್ಕಿನ ಮದ್ವೆ ಆಗ್ತೀಯಾ? ಪ್ರಾಣಿ, ನೀನು ಕೂಲ್ ಆಗಿ ಟ್ರೆಂಡ್ ತಕ್ಕನಂಗೆ ಅಪ್ಡೇಟ್ ಆಗ್ತಿದ್ರೆ ಆಪ್ಷನ್ ನಿಂದಾಗಿರ್ತೈತಿ. ಅವಾಗ ಯಾನ್ ಬೇಕಾದ್ರೂ ಸೆಲೆಕ್ಟ್ ಆಗಿ ಮದುವೆ ಆಗ್ಬೋದು. ನಿನ್ನ ಅಪ್ಗ್ರೇಡ್ ಮಾಡ್ತಿದ್ದೀವಿ, ನಿಂಗೋಸ್ಕರ ಒಂದು ಮಾಡರ್ನ್ ಡ್ರೆಸ್ ಕೂಡ ತಂದಿದ್ದೀವಿ. ಇರು ತೋರಿಸ್ತೀನಿ. ಟಂಟಣಾಯ್, ಇದನ್ನೇನಾದ್ರೂ ಹಾಕೊಂಡು ನೀನು ರೋಡಲ್ಲಿ ಹೋದ್ರೆ ಉಂಟಲ್ಲ, ಹುಡುಗರು ಕ್ಯೂ ಅಲ್ಲಿ ನಿಲ್ತಾರೆ. ಏನು ಮಾಡ್ತಿದ್ದೀರಾ ನೀವು? ನಿಮ್ಗಿಂತ ಚಿಕ್ಕ ವಯಸ್ಸಿನ ಹುಡುಗಿಗೆ ಇದನ್ನ ಹೇಳ್ಕೊಡೋದು? ಇವಳ ಜಾಗದಲ್ಲಿ ನಿಮ್ಮ ಸ್ವಂತ ತಂಗಿ ಇದ್ದಿದ್ರು ಹೀಗೆ ಮಾಡ್ತಿದ್ರಾ? ಹೌದು, ಅದ್ರಾಗೇನ್ ತಪ್ಪೈತಿ? ತಪ್ಪಿದೆ. ನೀವೆಲ್ಲ ತುಂಬ ಬೆಳೆದು ಬಿಟ್ಟಿದ್ದೀರಾ, ಮುಂದುವರೆದು ಬಿಟ್ಟಿದ್ದೀರಾ. ಅದೇನೋ ಟ್ರೆಂಡ್ ಅಂತ ಹೇಳ್ತಾರಲ್ಲ, ಆ ಟ್ರೆಂಡಲ್ಲಿದ್ದೀರಾ. ನೀವು ಹೇಗೆ ಬೇಕಾದರೂ ಇರ್ಬೋದು, ಏನು ಬೇಕಾದರೂ ಮಾಡ್ಬೋದು ಅಂತ ಅನ್ಕೋತಿದ್ದೀರಾ. ನಮಗೆ ಹಾಗಲ್ಲ. ನಾವು ಎಷ್ಟೇ ಬೆಳೆದ್ರು, ಏನೇ ಸಾಧನೆ ಮಾಡಿದ್ರು, ಒಂದು ಹೆಣ್ಣು ಹೇಗಿರಬೇಕು ಹಾಗೆ ಇರಬೇಕು. ಮೈ ತುಂಬ ಬಟ್ಟೆ ಹಾಕೋಬೇಕು, ಹಣೆಯಲ್ಲಿ ಕುಂಕುಮ ಇರಬೇಕು, ಮುಡಿಲಿ ಹೂವಿರಬೇಕು, ಕೈಯಲ್ಲಿ ಬಳೆ ಇರಬೇಕು, ಕಾಲಲ್ಲಿ ಕಾಲ್ಗೆಜ್ಜೆ ಇರಬೇಕು. ಅಂಥವಳನ್ನ ನಾವು ಹೆಣ್ಣು ಅಂತ ಕರಿತೀವಿ. ಇಷ್ಟು ಚಿಕ್ಕ ಹುಡುಗಿ ತಲೆಗೆ ಬೇಡದೇ ಇರೋದನ್ನೆಲ್ಲ ತುಂಬಿಸ್ತಾ ಇದ್ದೀರಲ್ಲ, ನಿಮಗೆ ಏನು ಅನಿಸ್ತಾ ಇಲ್ವಾ? ನಿಮ್ಮನ್ನ ನಾವು ನಮ್ಮನೆ ಪಿ ಜಿಲಿರೋದಕ್ಕೆ ಬಂದಿದ್ದೀರಾ ಅಂತ ಅನ್ಕೊಂಡೇ ಇಲ್ಲ. ನಮ್ಮನೆ ಹೆಣ್ಮಕ್ಳು ಅಂತ ಅನ್ಕೊಂಡಿದ್ದೀವಿ. ಆದರೆ ನಿಮ್ಮಲ್ಲಿ ಆ ಥರದ ಭಾವನೆಗಳೇ ಇಲ್ವಲ್ಲ. ನಮ್ಮ ಪಿ ಜಿಲಿರೋ ಹೆಣ್ಮಕ್ಳಿಗೆ ಮನೆಯವ್ರ ಕೊರತೆ ಕಾಣಿಸ್ಬಾರ್ದು, ಮನೆ ಊಟದ ಕೊರತೆ ಕಾಣಿಸ್ಬಾರ್ದು ಅಂತ ನಮ್ಮ ಸ್ವಂತ ಮಕ್ಕಳೇನೋ ನೀವು ಅನ್ನೋ ಹಾಗೆ ನೋಡ್ಕೋತಾ ಇದ್ದೀವಿ. ಅಂಥದ್ರಲ್ಲಿ ನೀವು ಅಕ್ಕ ಸಾಕು ಬಂಡಲ್ ಬಿಟ್ಟಿದ್ದು. ಅಲ್ಲ, ನಾವೆಂತ ಇಲ್ಲಿ ಬಿಟ್ಟಿಗಿದ್ದೇವಾ? ದುಡ್ಡು ಕೊಡ್ತಿಲ್ವಾ ಇಲ್ಲಿ? ನೀವು ಹೇಳಿದಾಗೆಲ್ಲ ಕೇಳ್ಕೊಂಡು ಬಿದ್ದಿರ್ಲಿಕ್ಕೆ. ಎಂತ ಮರ್ರಿ, ಎಂತ ಪಿರಿ ಅಂತ ನಿಮ್ದು? ನಮಗ ನಾಳೆ ಆಫೀಸ್ ಐತಿ, ಲೇಟ್ ಆಗಕತ್ತೈತಿ. ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ರಿ. ಅಂಜಲಿ, ಇನ್ನೆಲ್ಲ ತೆಗೆದಿಡು. ಪಿ ಜಿ ಮಾಡಿ ತಪ್ಪು ಮಾಡಿಬಿಟ್ಟ ನಾನು. ಇನ್ನೂ ಏನಿಲ್ಲೇ ನಿಂತೀರಿ? ಹೋಗ್ರಿ. ಹಂಗ ನಮಗ ಕೋಲ್ಡ್ ವಾಟರ್ ಬೇಕು, ತಗೊಂಬಂದ್ ಕೊಡ್ರಿ. ಕಿರಿ, ಹೋಗ್ಲಿ ಬಿಡು, ಯಾಕೆ ಸುಮ್ಮನೆ ಹೇಳ್ತೀಯಾ? ನಾವೊಬ್ಬರನ್ನ ಹಚ್ಕೊಂಡ್ರೆ ಅವರು ನಮ್ಮನ್ನ ಅಷ್ಟೇ ಹಚ್ಕೋಬೇಕು ಅಂತೇನು ರೂಲ್ಸ್ ಇಲ್ವಲ್ಲ. ಆದರೆ
ಅರಿಶಿನ ಕೆನ್ನೆಗೆ ಹಚ್ಕೊಳ್ಳೋವಾಗ ನಾವು ಬೆರಳಿಗೆ ಎಷ್ಟು ಹಚ್ಕೊಂಡಿರ್ತೀವೋ ಅಷ್ಟೇ ಕೆನ್ನೆಗೂ ಹಚ್ಕೋತೀವಿ ತಾನೇ. ಗಿರಿ, ಕೆಲವು ಬಣ್ಣ ಹಚ್ಚದ ಮೇಲೆ ಬೇರೆ ಥರನೇ ಕಾಣಿಸುತ್ತೆ, ಇನ್ನು ಕೆಲವು ಬಣ್ಣ ಬಯಲಾದ ಮೇಲೆ ಗೊತ್ತಾಗುತ್ತೆ. ಹೋಗ್ಲಿ ಬಿಡು. ಹೌದು ರೀ, ಬಿಟ್ಬಿಡ್ತೀನಿ. ನನಗೆ ಪಿ ಜಿ ಬಿಸ್ನೆಸ್ಸು ದುಡ್ಡು ಇದು ಯಾವುದೂ ಬೇಡ. ಅವ್ರ ಹತ್ರ ತೊಗೊಂಡಿರೋ ಅಷ್ಟು ದುಡ್ಡು ಅವ್ರಿಗೆ ವಾಪಸ್ ಕೊಟ್ಬಿಡ್ತೀನಿ. ಅವ್ರು ಇಲ್ಲಿಂದ ಹೊರಟ್ಬಿಡ್ಲಿ, ಎಲ್ಲೇ ಇರಲಿ, ಚೆನ್ನಾಗಿರಲಿ ಅಷ್ಟೇ. ನೀವು ಈ ನಿರ್ಧಾರನ ಮೊದಲೇ ತಗೋಬೇಕಿತ್ತು ಗಿರಿಜಾ ಅವರೇ. ಈಗ ಕಾಲ ಮೀರ್ ಹೋಗಿದೆ. ಸರ್, ಕಾಶಿ ಅವರೇ ಏನು ಹೇಳ್ತಾ ಇದ್ದಾರೆ? ಶಿವರೇ, ಪಿ ಜಿ ಮಾಡೋಕ್ಕೆ ಪರ್ಮಿಷನ್ ತಗೊಂಡ್ಕೊಂಬರು. ನನಗೂ ಸಾಹೇಬ್ರು ಹೇಳ್ರ ಮೇಲೆ ಗೊತ್ತಾಯ್ತು. ಇವರು ಪೊಲೀಸ್ ಅಲ್ವಾ, ಇವರಿಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡು ನಾನು ಸುಮ್ಮನಾದೆ. ಆದರೆ ಯಾವಾಗ ಇವ್ರು ಬಂದು ಹೇಳಿದ್ರು ಆಗಲೇ ನನಗೂ ಗೊತ್ತಾಗಿತ್ತು. ಅದಕ್ಕೆ ಇವ್ರ ಜೊತೆನೇ ಬಂದೆ. ನೋಡಿ, ನೀವು ಪಿ ಜಿ ಒಂದೇ ಅಲ್ಲ, ಯಾವುದೇ ಬಿಸ್ನೆಸ್ ಮಾಡಬೇಕಾದ್ರೂ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಿಂದ ಪರ್ಮಿಷನ್ ತಗೋಬೇಕಾಗತ್ತೆ. ಅದು ಅಲ್ಲದೆ ನಿಮ್ಮ ಪಿ ಜಿಯಲ್ಲಿದ್ದ ದ್ಯಾಮವ್ವ ಅಲಿಯಾಸ್ ಡೆನಿಕಾ ಕಾಣೆಯಾಗಿದ್ದಾಳೆ ಅಂತ ಕಂಪ್ಲೇಂಟ್ ಬಂದಿದೆ. ವಿಚಾರಿಸಿದ್ರೆ ಯಾವುದೋ ಹುಡುಗ ಅವಳನ್ನ ಪ್ರೀತಿ ಹೆಸರಲ್ಲಿ ಏಮಾರಿಸಿ ಈಗಾಗಲೇ ಆಕೆನ ಗಲ್ಫ್ ಕಂಟ್ರಿಗೆ ಕಳಿಸ್ಬಿಟ್ಟಿದಾನಂತೆ. ಮಕ್ಕಳು ಹಳ್ಳಿಯಿಂದ ಬೆಂಗಳೂರಿಗೆ ಬರ್ತಾರೆ. ಅಲ್ಲವ್ರ ಅಪ್ಪ ಅಮ್ಮಂದಿರು ನಮ್ಮ ಮಕ್ಕಳು ಪಿ ಜಿಲಿದ್ರೆ ಊಟ ಕಲಿಯೋ ತಪ್ಪುತ್ತೆ, ತಲೆ ಮೇಲೆ ಒಂದು ಸೂರಿರುತ್ತೆ ಅಂತ ನಂಬ್ಕೊಂಡಿರ್ತಾರೆ. ಆದರೆ ಕೆಲವು ಮಕ್ಕಳು ಬೆಂಗಳೂರಿನ ಬಣ್ಣ ಬಣ್ಣದ ಲೋಕಕ್ಕೆ ಬೆರಗಾಗಿ ಮಾಡಬಾರ್ದು ಅನಾಹುತ ಮಾಡ್ಕೋತಾರೆ. ನೀವೆಷ್ಟೇ ಪ್ರೀತಿ ಕೊಟ್ಟು ನೋಡ್ಕೊಂಡ್ರು ಅವ್ರ ಬುದ್ಧಿಯವರು ಬಿಡಲ್ಲ. ಸೊ ನೀವು ವಿತೌಟ್ ಪರ್ಮಿಷನ್ ಪಿ ಜಿ ಮಾಡಿದ್ದಕ್ಕೆ ನಾನು ನಿಮ್ಮ ಮೇಲೆ ಆಕ್ಷನ್ ತಗೊಳ್ಳೇಬೇಕಾಗತ್ತೆ. ಸರ್, ನೀವು ಹೇಳೋವರೆಗೂ ಈ ವಿಷಯಗಳೆಲ್ಲ ನಮಗೆ ಗೊತ್ತಿರಲಿಲ್ಲ. ಹೇಗಿದ್ರು ಈ ಪಿ ಜಿನ ನಾವು ಮುಚ್ತಾ ಇದ್ದೀವಿ. ದಯವಿಟ್ಟು ಏನು ಮಾಡಬೇಡಿ, ನಿಮ್ಮ ಕೈ ಮುಗಿತೀನಿ. ನೀವು ಕೈ ಮುಗಿದ ತಕ್ಷಣ ಶಿಕ್ಷೆ ತಪ್ಪುತ್ತೆ ಅನ್ಕೊಂಡ್ರ? ಸರ್, ಗೊತ್ತಿದ್ದು ಮಾಡಿದ್ವೋ ಗೊತ್ತಿಲ್ಲದೆ ಮಾಡಿದ್ರು ಶಿಕ್ಷೆ ಆಗುತ್ತೆ ಅಂತ ನಮಗೂ ಗೊತ್ತು ಸರ್. ಆದರೆ ಆ ಶಿಕ್ಷೆನ ಪಾಪ ನನ್ನ ಗಿರಿ ಕೊಡಬೇಡಿ, ನನಗೆ ಕೊಡಿ. ಯಾಕಂದ್ರೆ ಅವಳು ಮುಗ್ಧೆ. ಗಂಡ ಮನೆ ಮಕ್ಕಳು ಚೆನ್ನಾಗಿರ್ಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಪಿ ಜಿ ಸ್ಟಾರ್ಟ್ ಮಾಡಿತ್ತು. ಆದರೆ ಈ ಥರ ಎಲ್ಲ ಆಗುತ್ತೆ ಅಂತ ನಮ್ಗೆ ಅಂದಾಜು ಇರಲಿಲ್ಲ. ನಾನು ಕ್ಷಮೆ ಕೇಳ್ತೀನಿ ಸರ್, ಆ ಶಿಕ್ಷೆ ನನಗೆ ಕೊಡಿ. ನೀವು ಹೇಳಿದ ನಿಜ ನೋಡಿ ಕಾಶಿ, ಗಂಡನ ಹೆಂಡತಿ, ಹೆಂಡತಿನ ಗಂಡ ಬಿಟ್ಕೊಡೋದಿಲ್ಲ. ಕಾಶಿಯವ್ರ ಮುಖ ನೋಡ್ಕೊಂಡು, ನಿಮ್ಮಿಬ್ಬರ ಈ ಬಾಂಧವ್ಯ ನೋಡ್ಕೊಂಡು ಇದೊಂದು ಸಲ ಬಿಡ್ತಾ ಇದ್ದೀನಿ. ಆದ್ರೆ ಪರ್ಮಿಷನ್ ಇಲ್ಲದೆ ಪಿ ಜಿ ಮಾಡಿದ್ದು ತಪ್ಪಾಯ್ತು, ಮತ್ತೆ ಇದನ್ನ ರಿಪೀಟ್ ಮಾಡಲ್ಲ ಅಂತ ಸ್ಟೇಷನ್ಗೆ ಬಂದು ಒಂದು ಅಪಾಲಜಿ ಲೆಟರ್ ಬರ್ಕೊಡ್ಬೇಕಾಗತ್ತೆ. ಸರಿ, ನಾನು ಬರ್ತೀನಿ. ರೀ, ಸ್ವಂತ ಮಕ್ಳಿಗಿಂತ ಹೆಚ್ಚಾಗಿ ಅವ್ರನ್ನ ನೋಡ್ಕೋಬೇಕು ಅಂತ ಹೇಳಿದ್ರಿ. ನೋಡಿ, ಆ ದ್ಯಾಮವ್ವ ಎಂಥ ಕೆಲಸ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಅಕ್ಕ, ನನ್ನ ಕ್ಷಮಿಸ್ಬೇಡಿ. ನನ್ನಿಂದ ಸಹ ತುಂಬ ತಪ್ಪಾಗಿ ಹೋಗಿದೆ, ಆಯ್ತಾ? ಅಕ್ಕ, ನೀವು ನಮ್ಮನ್ನ ಮನೆಯವ್ರ ಥರ ನೋಡ್ಕೊಂಡ್ರಿ, ಆದರೆ ನಾವೇ ನಿಮ್ಮನ್ನ ದುಡ್ಡಲ್ಲಿ ಅಳೆದ್ಬಿಟ್ವಿ. ಪಿ ಜಿ ಅಂದರೆ ಅದೊಂದು ಬಿಸ್ನೆಸ್ ಅಂತ ತಿಳ್ಕೊಂಡಿದ್ದೆ. ನಾವು ನಿಮಗೆ ದುಡ್ಡು ಕೊಡ್ತೇವೆ, ನೀವು ನಮಗೆ ಉಳ್ಕೊಳಕ್ಕೆ ಜಾಗ ಕೊಡ್ತೀರಾ ಅಂತ ತಿಳ್ಕೊಂಡು ನಿಮ್ಮ ಜೊತೆಲ್ಲ ತುಂಬ ರೂಡಾಗಿ ಬಿಹೇವ್ ಮಾಡಿದೆ ನಾನು. ಇದರಿಂದ ನಿಮಗೆಲ್ಲ ಎಷ್ಟು ನೋವಾಗಿದೆ ಅಂತ ನನಗೆ ಗೊತ್ತಾಗ್ತದೆ. ಆದ್ದರಿಂದ ನನ್ನ ದಯವಿಟ್ಟು ಕ್ಷಮಿಸಿ, ಆಯಿತಾ? ಮನೆಯಲ್ಲಿ ಅಪ್ಪ ಅಮ್ಮನ ಭಯ ಇತ್ತು. ಪಿ ಜಿಗೆ ಬಂದು ನೆಮ್ಮದಿಯಾಗಿರೋಣ ಅಂತ ಅಂದ್ಕೊಂಡೆ.
ಇಲ್ಲಿ ನೀವು ನಮ್ಮನ್ನ ಮನೆಯವ್ರ ಥರ ನೋಡ್ಕೊಂಡ್ರಿ. ಅಯ್ಯೋ ದೇವ್ರೆ, ಮತ್ತೆ ಇಲ್ಲಿ ಸಿಕ್ಕಾಕೊಂಡಲ್ಲ, ಇಲ್ಲಿಂದ ಹೇಗೆ ಹೋಗೋದು ಅಂತ ಅನ್ಕೊಂಡೆ. ಆದರೆ ನನಗೆ ಈಗ ಅನಿಸ್ತಿದೆ ಪಿ ಜಿ ಅಂದರೆ ಹೀಗಿರಬೇಕು ಅಂತ. ಈ ರೀತಿ ಇದ್ದರೆ ಯಾರೂ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ಳಲ್ಲ. ಊರಲ್ಲಿ ಅಪ್ಪ ಅಮ್ಮನೂ ನೆಮ್ಮದಿಯಾಗಿರ್ತಾರೆ. ನಮ್ಮಂತ ಎಷ್ಟೋ ಜನ ಮನೆ ಬಿಟ್ಟು ಬಂದವರು ಕೂಡ ಖುಷಿಯಾಗಿರ್ತಾರೆ. ಆದರೆ ನಾವು ಈ ಪ್ರೀತಿನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿಬಿಟ್ವಿ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಈಗ ಹೇಳಿ ಏನು ಪ್ರಯೋಜನ? ಈಗ ಕಾಲ ಮೀರಿ ಹೋಯ್ತು. ಶಿವರ್ ಇನ್ಮೇಲೆ ಪಿ ಜಿ ಮಾಡೋದಿಲ್ಲ. ನೀವು ನಿಮ್ಮ ದುಡ್ಡು ತಗೊಂಡು ನಿಮ್ಮ ದಾರಿ ಕಂಡ್ಕೊಂಡು. ಹೌದು, ಆ ಭಗವಂತ ನಿಮ್ಮನ್ನು ಚೆನ್ನಾಗಿಟ್ಟಿರಲಿ. ಸಾಧ್ಯ ಆದರೆ ದ್ಯಾಮವ್ವ ಆದಷ್ಟು ಬೇಗ ಹುಷಾರಾಗಿ ನಮ್ಮ ದೇಶಕ್ಕೆ ವಾಪಸ್ ಬರಲಿ ಅಂತ ಬೇಡ್ಕೊಳ್ಳಿ. ನೋಡಿ, ನೀವು ನಮ್ಮನೇಲಿ ಕೆಲವೇ ದಿನಗಳಿದ್ರು ನಿಮ್ಮನ್ನ ನಮ್ಮ ಮನೆಯವರು ಅಂತ ತಿಳ್ಕೊಂಡಿದ್ದೀವಿ. ನೀವು ಹಾಗೆ ಅಂದ್ಕೊಂಡಿದ್ರೆ ಪಾಪ ಆ ದ್ಯಾಮವ್ವನಿಗೆ ಏನೂ ತೊಂದರೆ ಆಗದೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಾಶರೇ, ಇವ್ರ ಊರಿಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಿಕೊಡಿ. ಗಿರಿ, ದುಡ್ಡನ್ನ ವಾಪಸ್ ಕೊಟ್ಬಿಡು. ನಾನು ಹೋಗಿ ಸ್ಟೇಷನ್ಗೆ ಅಪಾಲಜಿ ಲೆಟರ್ ಬರ್ಕೊಟ್ಟು ಬರ್ತೀನಿ. ಆಗಲಿ ಸರ್. ತುಂಬ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಸದ್ಯ ಇಷ್ಟಕ್ಕೆ ಮುಗೀತಲ್ಲ. ಇಲ್ಲ ಸರ್, ಇಲ್ಲ, ಇನ್ಮೇಲೆ ಹೀಗಾಗದಿರೋ ಹಾಗೆ ನಾನು ನೋಡ್ಕೊಳ್ತೀನಿ. ಅದಕ್ಕೆ ಸರ್ ಮನಸ್ಸು ತಡಿದೆ ನಿಮ್ಮ ಹತ್ರ ಇನ್ನೊಂದ್ಸರಿ ಕ್ಷಮೆ ಕೇಳೋಣ ಅಂತ ಕಾಲ್ ಮಾಡಿದೆ. ಆಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಹೈ, ಮಾಡೋದು ಯಾಕೆ, ಅನುಭವಿಸೋದು ಯಾಕೆ? ಪಾಠ ಕಲಿಯೋದಕ್ಕೆ ಶಿವಪ್ರಸಾದ್. ಭಗವಂತ, ಅಲ್ಲ ಭಗವಂತ, ಪಾಠ ಕಲಿಸೋ ಹಾಗಿದ್ರೆ ನೇರವಾಗಿ ಕಲಿಸ್ಬೋದಲ್ಲ, ಇಷ್ಟೆಲ್ಲ ಮಾಡಿ ಕಲಿಸ್ಬೇಕಾ? ಇದೇನು ಶಿವಪ್ರಸಾದ್? ನಮ್ಮ ಗೃಹ ಪ್ರವೇಶಕ್ಕೆ ಆ ಸೇಟು ಗಿಫ್ಟ್ ಮಾಡಿದ್ದು. ಸಂತೋಷ. ಇದು ಅದ ಗಿರಿ ಎಕ್ಸಿಬಿಷನ್ ಅಲ್ಲಿ ತುಂಬಾ ಇಷ್ಟಪಟ್ಟು ಅಂತ ಕೊಡಿಸಿದ್ದೆ. ಬಿದ್ರೆ ಹೊಡೆದೋಗುತ್ತಾ? ಭಗವಂತ, ಬಿಟ್ಬಿಟ್ಯಾ? ಕಷ್ಟಪಟ್ಟು ದುಡ್ದಿರೋ ದುಡ್ಡಲ್ಲಿ ಕೊಡಿಸಿರೋದು. ಈಗ ಸಿಗ್ತಾ ಉತ್ತರ? ನಾನೇನೋ ಕೇಳಿದ್ರೆ ನೀನೇನೇನೋ ಹೇಳ್ತಾ ಇದೆಯಲ್ಲ ಭಗವಂತ. ಅಲ್ಲ, ಪಾಠನ ನೇರವಾಗಿ ಕಲಿಸ್ಬಹುದಲ್ಲ, ಕಷ್ಟ ಕೊಟ್ಟು ಆಮೇಲೆ ಯಾಕೆ ಪಾಠ ಕಲಿಸ್ತೀಯಾ ಅಂತ ಕೇಳಿದೆ. ನೀನು ನೋಡಿದ್ರೆ ಏನೇನೋ ಹೇಳ್ತಾ ಇದೆಯಲ್ಲ. ಶಿವಪ್ರಸಾದ್, ಸುಲಭವಾಗಿ ಉಡುಗೊರೆಯಾಗಿ ಸಿಕ್ಕ ವಸ್ತುವಿನ ಬಗ್ಗೆ ಕೇಳಿದಾಗ ನಿನಗೆ ಯಾವುದೇ ಕಾಳಜಿ ಆಗಲಿ ಜವಾಬ್ದಾರಿ ಆಗಲಿ ಇರಲಿಲ್ಲ. ಆದ್ರೆ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ವಸ್ತುವಿನ ಬಗ್ಗೆ ಕೇಳಿದಾಗ ಬುದ್ಧಿ ಎಚ್ಚರಗೊಳ್ತು, ಮನಸ್ಸು ವಿಚಲಿತಗೊಂಡು ಜವಾಬ್ದಾರಿಯಿಂದ ಹುಷಾರು ಅಂತ ಹೇಳಿದೆ. ಇದಕ್ಕಿದೆ ಉತ್ತರ ಶಿವಪ್ರಸಾದ್. ಪಾಠ ಸುಲಭವಾಗಿ ಸಿಕ್ಕರೆ ಅದಕ್ಕೆ ಬೆಲೆ ಇಲ್ಲ ಶಿವಪ್ರಸಾದ್. ಕಷ್ಟಪಟ್ಟ ನಂತರ ಸಿಕ್ಕರೆ ಅದಕ್ಕೆ ಬೆಲೆ, ಅದು ಶಾಶ್ವತವಾಗಿ ಉಳಿಯುತ್ತೆ. ಕರೆಕ್ಟಾಗಿ ಹೇಳಿದೆ ಭಗವಂತ. ಇಂಥವೆಲ್ಲ ನಮ್ಮ ತಲೆಗೆ ಹೊಳೆಯೋದೇ ಇಲ್ಲ. ಹೊಳಿಬೇಕಾಗಿರೋದು ತಲೆಯಲ್ಲ ಶಿವಪ್ರಸಾದ್, ಅಂತರಂಗದಲ್ಲಿ, ಅಂತರಾತ್ಮದಲ್ಲಿ, ಅಂತರಾಳದಲ್ಲಿ. ಆಗ ಬದುಕು ಹೊಳೆಯುತ್ತೆ, ಬಾಳು ಬೆಳೆಯುತ್ತೆ, ಕರ್ಮ ಕಳೆಯುತ್ತೆ, ಧರ್ಮ ಉಳಿಯುತ್ತೆ. ಭಗವಂತ, ನನಗೆ ಒಂದು ಡೌಟು. ಆ ಹೆಣ್ಮಕ್ಳನ್ನ ನಮ್ಮನೆ ಮಕ್ಕಳ ಹಾಗೆ ನಾವೆಷ್ಟು ಚೆನ್ನಾಗಿ ನೋಡ್ಕೊಂಡ್ವಿ, ಆದರೆ ಒಂದು ಕ್ಷಣಕ್ಕಾದರೂ ಅವ್ರು ನಮ್ಮನ್ನು ಸ್ವಂತದವರು ಅಂತ ಅನ್ಕೊಳ್ಳೇ ಇಲ್ವಲ್ಲ, ಯಾಕೆ ಹೀಗೆ? ಯಾವುದು ಸ್ವಂತ ಸಂಬಂಧ ಶಿವಪ್ರಸಾದ್? ಹೆತ್ತವರದ್ದ, ಮಕ್ಕಳದ್ದ, ಮಡದಿಯದ್ದ ಅಥವಾ ಸ್ನೇಹಿತರದ್ದ? ಇಲ್ಲಿ ಯಾವುದೂ ಸ್ವಂತದ್ದಲ್ಲ. ನೀನಿರುವ ಈ ಕ್ಷಣ ಮಾತ್ರ ನಿನ್ನದು. ಈ ಕ್ಷಣ ನೀನು ಸಂವಹಿಸುತ್ತಿರುವ ವ್ಯಕ್ತಿ ಮಾತ್ರ ನಿನ್ನವನು. ಈ ಕ್ಷಣ ನೀನು ಪಡೆದುಕೊಂಡ ಉಸಿರು ಮಾತ್ರ ನಿನ್ನದು. ಈ ಕ್ಷಣ
ಅನುಭವಿಸುವ ಸಂಬಂಧ ಮಾತ್ರ ನಿನ್ನದು. ಇಲ್ಲಿ ಕ್ಷಣಗಳೇ ಉರುಳಿ ಹೋಗುವಾಗ ಕ್ಷಣ ಕ್ಷಣಕ್ಕೂ ಬದಲಾಗುವ ಸಂಬಂಧ ಯಾವ ಲೆಕ್ಕ? ಕ್ಷಣ, ಋಣ, ಹಣ, ಗುಣ ಇದು ಯಾವುದೂ ಸ್ವಂತದ್ದಲ್ಲ. ಎಲ್ಲಿಂದಲೋ ಬಂದಿರುವಂಥದ್ದು, ಇನ್ನೆಲ್ಲಿಗೂ ಹೋಗುವಂಥದ್ದು. ಹಾಗಿದ್ದ ಮೇಲೆ ಇಲ್ಲಿ ಸ್ವಂತ ಅನ್ನೋದು ಯಾವುದು ಶಿವಪ್ರಸಾದ್? ಈ ಜಗತ್ತೇ ಒಂದು ಪ್ರಕೃತಿಯ ಮನೆ ಶಿವಪ್ರಸಾದ್. ಇಲ್ಲಿ ನೀವೆಲ್ಲರೂ ಬಾಡಿಗೆದಾರ, ಅಂದ್ರೆ ಬಂದು ಹೋಗುವ ಅತಿಥಿಗಳು. ಹೊರಡಬೇಕು ಅನ್ನೋ ಕರೆ ವಿಧಿಯಿಂದ ಬಂದಾಗ ಹೊರಡಲೇಬೇಕು. ಇರುವೆನೆಂದರೂ ಇರಲಾಗದು, ಬರುವೆನೆಂದರೂ ಬರಲಾಗದು. ಕರೆ ಬಂದಾಗ ಬರಬೇಕು, ಬರಬಿದ್ದಾಗ ಹೊರಡಬೇಕು. ಬರುವ ಸಂಬಂಧಗಳು, ಸಿಗುವ ಸ್ನೇಹಗಳು, ಬಂದು ಹೋಗುವ ಮಾತುಗಳು, ಸಂಪಾದಿಸಿದ ಆಸ್ತಿ, ಅಧಿಕಾರ, ಅಂತಸ್ತುಗಳು ಇದು ಯಾವುದೂ ಸ್ವಂತದ್ದಲ್ಲ. ಹಾಗಾಗಿ ಅದು ಬಂದಿದ್ದಕ್ಕಾಗಲಿ ಕಳೆದುಕೊಂಡಿದ್ದಕ್ಕಾಗಲಿ ಚಿಂತಿಸುವ ಅಗತ್ಯವೂ ಇಲ್ಲ. ಇಲ್ಲಿ ಕಲಿಯುವ ಪಾಠವಷ್ಟೇ ಮುಖ್ಯ, ಅದನ್ನು ಅಳವಡಿಸಿಕೊಂಡು ಬದುಕುವ ಬದುಕಷ್ಟೇ ಮುಖ್ಯ. ಏಕೆಂದರೆ ಈ ಜಗತ್ತು ಪ್ರಕೃತಿಯ ಮನೆ. ಇಲ್ಲಿ ನಾವೆಲ್ಲರೂ ಬಂದು ಹೋಗೋ ಅತಿಥಿಗಳು ಅಲ್ವಾ ಭಗವಂತ?